Hello guys, welcome back to my YouTube channel. ಇವತ್ತಿನ ವಿಡಿಯೋ ಏನು ಅಂತ ಹೇಳಿಬಿಟ್ಟು ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಮತ್ತು ಇನ್ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್, ಲೆಟ್ ಸ್ಟಾರ್ಟ್. ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ನೀವು ಪಿಕ್ಸಾರ್ಟ್ ಆ್ಯಪ್ ಇರುತ್ತಲ್ವ, ಅದನ್ನ ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟು ಅಲ್ಲಿ ಪ್ಲಸ್ ಸಿಂಬಾಲ್ ಕಾಣಿಸ್ತಿದೆಯಲ್ವ ಕೆಳಗಡೆ, ಸೊ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ನೋಡಿ, ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ಈ ಥರ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ ಗೈಸ್. ಈ ಥರ ಇಂಟರ್ಫೇಸ್ ಓಪನ್ ಆದಾಗ ನಿಮ್ಗೆ ಅದರಲ್ಲಿ ಯಾವ ಫೋಟೋವನ್ನು ನೀವು ಅದಕ್ಕೆ ಶ್ಯಾಡೋ ಆಗಿ ನೀವು ಫ್ರೇಮನ್ನು ಕನ್ವರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ವ, ಸೊ ಅದನ್ನು ನೀವು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದರೆ, ನೀವು ನಿಮ್ಮ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೋಬೇಕು ಗೈಸ್. ನಾನು ಬಂದುಬಿಟ್ಟು ಇಲ್ಲಿ ವೈಟ್ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವೈಟಲ್ಲಿ ನಿಮಗೆ ರೇಷಿಯೋ ನೋಡಿಬಿಟ್ಟು ಎಷ್ಟು ಬೇಕು ನೋಡಿ ಅಷ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಬಂದುಬಿಟ್ಟು ಇಷ್ಟು ಸಾಕು, ನನಗೆ ಮೊದಲು ಹೇಗಿತ್ತೋ ಹಾಗೆ ಸಾಕು ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಡನ್ ಕೊಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಬೇಕು ಅಂತಂದರೆ, ನೀವು ಫೋಟೋ ಇರುತ್ತಲ್ವ, ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು, ಫೋಟೋ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಫೋಟೋವನ್ನು ಶ್ಯಾಡೋ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ಶ್ಯಾಡೋ ಫ್ರೇಮಾಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ವ, ಆ ಫೋಟೋನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಎಷ್ಟು ಝೂಮ್ ಮಾಡಬೇಕು ಅಷ್ಟು ಝೂಮ್ ಮಾಡಿ ಇಟ್ಕೊಂಡಾದ್ಮೇಲೆ ಏನು ಮಾಡಬೇಕು, ನಿಮ್ಗೆ ಸಾಕು, ನನಗೆ ಇಷ್ಟು ಸಾಕು. ನೆಕ್ಸ್ಟ್ ಬಂದುಬಿಟ್ಟು ನಾನು ಶ್ಯಾಡೋ ಅಂತ ಅಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ, ಆ ಶ್ಯಾಡೋ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈ ಥರ ಬಂದುಬಿಡುತ್ತೆ ಆಲ್ರೆಡಿ. ಅದನ್ನು ನೀವು ಇನ್ನೂ ಕೂಡ ಡಾರ್ಕಾಗಿ ನೀವು ಆ ಬ್ಲ್ಯಾಕನ್ನು ಇನ್ನೂ ತೊಗೊಂಬರ್ಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಅದ್ರ ಕರ್ಸರ್ ಇದೆಯಲ್ವ, ಅದನ್ನು ನೀವು ಮುಂದೆ ತೊಗೊಂಬರ್ಬೇಕಾಗುತ್ತೆ. ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಳ್ಳಿ, ಅದನ್ನು ತೊಗೊಂಬರ್ಬೇಕಷ್ಟು. ಫುಲ್ ಆಗಿಡಿ, ನೀವು ಫುಲ್ ಈ ಕಡೆ ರೈಟ್ ಸೈಡಿಗೆ ತೊಗೊಂಬನ್ನಿ, ಓಕೆನಾ. ಇದನ್ನು ಬಂದುಬಿಟ್ಟು ನೋಡಿ, ಈ ಥರ ಇಟ್ಟರೆ ಈ ಥರ ಕೂಡ ಮಾಡ್ಬೋದು ನೀವು. ನಾನು ಬಂದುಬಿಟ್ಟು ಆ ಥರ ಎಡ್ಜಿಗೆ ನಾನು ಶ್ಯಾಡೋನ ಕ್ರಿಯೇಟ್ ಮಾಡ್ತೀನಿ ನೋಡಿ, ಈ ಥರ. ಅಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಗೈಸ್, ನಾನು ಹೇಳಬೇಕು ಅಂತಲೇ ಏನಿಲ್ಲ, ನಿಮಗೆ ಆಲ್ರೆಡಿ ಇಲ್ಲಿ ಗೊತ್ತಾಗ್ತಾನೆ ಹೋಗುತ್ತೆ ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿದಾಗ ಎಷ್ಟು ಇಡಬೇಕು ಏನು ಅಂತ ಹೇಳಿಬಿಟ್ಟು. ಸೊ ನನಗಿದು ನನ್ನ ಫೋಟೋ ನನಗೆ ಫಿನಿಶ್ ಆಗಿದೆ. ನಾನು ಇಲ್ಲಿ ಬಂದುಬಿಟ್ಟು ಮೇಲೆ ಸೇವ್ ಅಂತ ಇದೆಯಲ್ಲ, ಡೌನ್ಲೋಡ್, ಅದನ್ನು ಕೊಟ್ಬಿಟ್ಟು ನಾನು ಅಲ್ಲಿ ಸೇವನ್ನು ಕೊಡ್ತೀನಿ. ಓಕೆ ಗೈಸ್, ಇಷ್ಟು ಈ ವಿಡಿಯೋ ಬಂದುಬಿಟ್ಟು. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ನೂ ಏನಂತಂದರೆ, ಆ್ಯಕ್ಚುಲಿ ಬಂದುಬಿಟ್ಟು ಈ ಆ್ಯಪ್ ಬಂದುಬಿಟ್ಟು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಬಟ್ ಈ ಥರ ಫೀಚರ್ಸ್ ಇದೆಯಲ್ವ, ಇದು ಅವೈಲೇಬಲ್ ಇಲ್ಲ ಆ ಆ್ಯಪಲ್ಲಿ ಬಂದುಬಿಟ್ಟು. ಇನ್ ಕೇಸ್ ನಿಮಗೇನಾದರೂ ಈ ಥರ ಫೀಚರ್ಸ್ ಬೇಕು ಅಂತಾದರೆ ನಾನು ಈ ಆ್ಯಪ್ನ ಬಂದುಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇವಾಗ ಕೊಡಲ್ಲ, ನಿಮ್ಗೆ ಏನಾದರೂ ಬೇಕು ಅಂತಾದರೆ ನೀವು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದಾದ್ಮೇಲೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕ್ತೀನಿ ಗೈಸ್, ನೀವು ಅಲ್ಲಿ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು ಈ ಆ್ಯಪ್ನ ಬಂದುಬಿಟ್ಟು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.